ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಶಾಸಕ ಅಶೋಕ್ ರೈ ಅವರು ನೀಡಿರುವಂತಹ ಮಾತು ಹೇಳಿಕೆ 6 ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಕಾಂಗ್ರೆಸ್ ಭವನವನ್ನು ಉದ್ಘಾಟಿಸಲಿ ಅನ್ನುವಂತ ಮಾತನ್ನ ಹೇಳಿದರು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ಗೆ ಪುತ್ತೂರು ಶಾಸಕ ಅಶೋಕ್ ರೈ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ತಮ್ಮದೇ ಹೇಳಿಕೆಗೆ ಸಂಬಂಧಪಟ್ಟಂತೆ ಪಕ್ಷ ಸಂಘಟನೆಯಲ್ಲಿ ಕಾಂಗ್ರೆಸ್ ಅನ್ನ ಎತ್ತಿ ಹಿಡಿದಿದ್ದು ಡಿಕೆ ಶಿವಕುಮಾರ್ ಅವರು. ನಾವು ಸಿಎಂ ಬದಲಾವಣೆ ಆಗಬೇಕು ಅಂತ ಹೇಳೋದಿಲ್ಲ, ಯಾರಿಂದಲೂ ಕಿತ್ತುಕೊಂಡು ಕೊಡಿ ಅಂತ ನಾನು ಹೇಳಿಲ್ಲ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರೂ ಸಮರ್ಥರು ಅನ್ನೋ ಮಾತನ್ನ ಅಶೋಕ್ ರೈ ಹೇಳಿದ್ದಾರೆ. ಒಂದಲ್ಲ ಒಂದು ದಿನ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗುತ್ತೆ, ಸಮಯ ಇದೆ, ಯಾರಿಗೂ ಸಿಎಂ ಆಗೋದಿಕ್ಕೆ ಅರ್ಜೆಂಟ್ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇದು ತಮ್ಮದೇ ಹೇಳಿಕೆಗೆ ಸಂಬಂಧಪಟ್ಟಂತೆ ಅಶೋಕ್ ರೈ ಅವರು ನೀಡಿರುವಂತಹ ಸ್ಪಷ್ಟನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆರವೇರಿಸಿದ್ದಾರೆ. ಸಹಜವಾಗಿ ಈ ಒಂದು ವೇದಿಕೆಯಲ್ಲಿ ಅನೇಕ ಕಾಂಗ್ರೆಸ್ ನಾಯಕರುಗಳಿದ್ದರು, ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಅವರು ಕೂಡ ಇದ್ದರು. ಬಹುತೇಕ ಎಲ್ಲರ ಬಾಯಲ್ಲೂ ಕೂಡ ಬಂದಿದ್ದು ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಆಗಿ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಸ್ವತಃ ಅಶೋಕ್ ರೈ ಅವರು ಹೇಳ್ತಾರೆ, ಆ 6 ತಿಂಗಳಲ್ಲಿ ಕಟ್ಟಡದ ಕಾಮಗಾರಿ ಮುಕ್ತಾಯ ಆಗುತ್ತೆ, ಮುಖ್ಯಮಂತ್ರಿಗಳಾಗಿ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಬೇಕು ಅನ್ನುವಂಥದ್ದು. ಹಾಗಾದರೆ ಏನಿದರ ವಾಸ್ತವ ಏನು ಅನ್ನುವಂಥದ್ದು ಸ್ವತಃ ಅಶೋಕ್ ರೈ ಅವರಲ್ಲಿ ಕೇಳೋ. ಸರಿಗ ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ನೀವು ಭಾಷಣದಲ್ಲಿ ಹೇಳಿದರೆ ಮುಖ್ಯಮಂತ್ರಿಗಳಾಗಿ ಬಂದು ಮುಂದಿನ 6 ತಿಂಗಳಲ್ಲಿ ಅವರು ಅದು ಉದ್ಘಾಟನೆ ಮಾಡ್ತಾರೆ, ಏನು ಇದರ ನೋಡಿ. ಒಬ್ಬರಿಗೆ ಶುಭವನ್ನು ಹಾರೈಸುವುದು, ಈಗ ನನಗೆ ಎಲ್ಲರೂ ಹೇಳಿದ್ದಾರೆ ನೀವು ಮಂತ್ರಿ ಆಗಬೇಕು ಅಂತ. ಶುಭವನ್ನು ಹಾರೈಸುವುದು ಎಲ್ಲರೂ ಹೇಳ್ತಾರೆ. ಒಬ್ಬರು ಆಕಾಂಕ್ಷಿಗಳು ಈ ಚರ್ಚೆಗಳು ನಡೀತಾ ಇರುವಾಗ ಅದು ಹೇಳುವಂಥದ್ದು ಸಹಜ. ಈಗ ನನಗೆ ಹೋದಲ್ಲಿ ಹೇಳ್ತಾರೆ, ಅಶೋಕ್ ರೈಗಳೇ ನೀವು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾಗಬೇಕು, ನೀವು PWD ಮಿನಿಸ್ಟರ್ ಆಗಬೇಕು ಎಲ್ಲ ಹೇಳಿದಾಗೆ ಅವರ ಭಾವನೆಗಳನ್ನು ವ್ಯಕ್ತಪಡಿಸುವುದು ಸರಿ. ಅಂದರೆ ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರವನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ನಮಗಂತೂ ಒಳ್ಳೆಯ ಅನುದಾನಗಳನ್ನು ಕೊಟ್ಟಿದ್ದಾರೆ, ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದಾರೆ. ಯಾವತ್ತು ಅವರವರಿಗೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧ. ನಾವು ಯಾರಿಗೂ ಎಲ್ದು ಕೊಡಿ, ಅವರನ್ನು ಮಾಡಿ ಇವರನ್ನು ಮಾಡಿ ಅಂತ ಅಲ್ಲ, ವಿಚಾರಗಳನ್ನು ಹೇಳಿಕೊಡುವಂಥ ಮಾತಾಡಿ ಹೇಳ್ತೀವಿ ಹೊರತು ಅದರಲ್ಲಿ ಕಿತ್ತುಕೊಂಡು ಕೊಡಿ ಅಂತ ಯಾವತ್ತೂ ಹೇಳೋದಿಲ್ಲ. ಹೈಕಮಾಂಡ್ ನಿರ್ಧಾರ ಏನಿದೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ನಾಯಕತ್ವ ಬದಲಾವಣೆಗಳ ಚರ್ಚೆಗಳು ಬಂದಾಗ ಬೇರೆ ಜಿಲ್ಲೆಗಳ ಶಾಸಕರುಗಳು ಸಾಕಷ್ಟು ಮಾತನಾಡಿದರು ಅದರ ಯಾರದ ಪರವಾಗಿ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಥ ಮಾತುಗಳು ನಾಯಕರುಗಳಿಂದ ಬರಲಿಲ್ಲ, ಶಾಸಕರಿಗೊಂದು ಬಂದಿಲ್ಲ. ಆದರೆ ಮೊದಲ ಬಾರಿಗೆ ವೇದಿಕೆಯಲ್ಲಿ ಬಂದಿದೆ ಅಂದರೆ ಏನಾದರೂ ಬದಲಾವಣೆಗಳಾಗುತ್ತೆ ಅಂತ ಹಿಂಟ್ಗಳೇನಾದರೂ ಇದೆಯಾ? ಇಲ್ಲ, ನಮಗೆ ಅಂತ ಏನು ಹಿಂಟುಗಳೇನಿಲ್ಲ. ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟು. ಯಾರು ನಾಯಕರು, ಸಿದ್ದರಾಮಯ್ಯನವರು ಸಮರ್ಥರಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆಯಲ್ಲಿ ಸಮರ್ಥರಿದ್ದಾರೆ. ಇಬ್ಬರಿಗೂ ರಾಜ್ಯವನ್ನು ನಡೆಸುವಂಥ ಶಕ್ತಿ ಇದೆ. ಹೈಕಮಾಂಡ್ ಯಾವ ನಿರ್ಧಾರಗಳನ್ನು ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಅದನ್ನು ಏನು ಹೇಳಿ, ಸಿದ್ದರಾಮಯ್ಯನವರು ನೋಡಿ 5 ವರ್ಷ 7 ವರ್ಷ ಮುಖ್ಯಮಂತ್ರಿಯಾಗಿ ಒಂದೇ ಒಂದು ಕೇಸ್ ಇಲ್ಲದೆ ಇವತ್ತು ಕೂಡ ಒಬ್ಬರು ಭ್ರಷ್ಟಾಚಾರ ರಹಿತವಾಗಿರುವಂಥ ಮುಖ್ಯಮಂತ್ರಿ ಆದರೆ ಅದು ಸಿದ್ದರಾಮಯ್ಯನವರು. ಪಕ್ಷ ಸಂಘಟನೆ ಮುಖಾಂತರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ರಾಜ್ಯದಲ್ಲಿ ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದವರು ಡಿಕೆ ಶಿವಕುಮಾರ್. ಅವರು ಒಬ್ಬರಿಗೊಬ್ಬರು ಅತ್ಯಂತ ಒಳ್ಳೆಯ ರೀತಿಯಿಂದ ಪಕ್ಷವನ್ನು ಕಟ್ಟಿಕೊಂಡು ಯಾವತ್ತೂ ಕೂಡ ಒಂದು ತಪ್ಪು ಬಾಯಿಯಿಂದ ಒಂದು ತಪ್ಪು ಮಾತು ಬರದಾಗೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದೆ. ಕಾರ್ಯಕರ್ತರ ಅನಿಸಿಕೆಗಳನ್ನೆಲ್ಲ ಹೇಳ್ತಾರೆ ಅಲ್ಲಲ್ಲಿ ಅವರ ಒಂದು ಭಾವನೆಗಳಿಗೆ. ವೇದಿಕೆಯಲ್ಲಿ ಕೂತಾಗ ನನಗೆ ತುಂಬ ಜನ ಹೇಳ್ತಾರೆ, ನೀವು ಮಂತ್ರಿ ಆಗಬೇಕು, ನೀವು ದೊಡ್ಡ ಮಂತ್ರಿ ಸಿಗಬೇಕು. ಅದಕ್ಕೆ ನಾವು ಸಮಾಧಾನ ಪಡ್ಕೊಳ್ಳುವಂಥದ್ದು ಇರ್ತದೆ. ಆದರೆ ಹೈಕಮಾಂಡ್ ಬದ್ಧ ಯಾವ ನಿರ್ಧಾರಗಳಿದೆ ಅದಕ್ಕೆ ನಾವು ಬದ್ಧ. ಒಂದು ಚೂರು ಆ ಕಡೆ ಈ ಕಡೆ ನಮ್ಮ ಅಭಿಪ್ರಾಯಗಳು ವ್ಯತ್ಯಾಸಗಳಿಲ್ಲ. ಈ ರಾಜ್ಯದ ಜನರಿಗೆ ಒಳ್ಳೆಯ ಅಧಿಕಾರ, ಒಳ್ಳೆಯ ಆಡಳಿತವನ್ನು ಕೊಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದೇ ನಮ್ಮ ಕನಸು. ಅದಕ್ಕೆ ನಾವು ಬದ್ಧರಾಗಿಲ್ಲ. ಪ್ರಾರ್ಥನೆ ಯಾವಾಗಲೂ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತ. ನಾನು ಕೂಡ ಹಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಮುಖ್ಯಮಂತ್ರಿ ಆಗಬೇಕಂತ ಏನಾದರೂ ಪ್ರಾರ್ಥನೆ ಅದು ಕನಸು ಇದೆ. ಒಂದಲ್ಲ ಒಂದು ಸಮಯ ಬಂದಾಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕೂಡ ನನಗೂ ಆಸೆ ಇದೆ, ಬದಲಾವಣೆ ತರಬೇಕು ಅಂತ. ನೋಡುವ ಮಾಲಿಂಗೇಶ್ವರ ಏನು ಮಾಡ್ತಾನೆ. ಸಚಿವ ಸ್ಥಾನ ನಾನೇನು ಆಕಾಂಕ್ಷಿ ಏನಲ್ಲ, ಕೊಟ್ಟರೆ ತಗೊಳ್ತೇನೆ. ನನಗೆ ಒಂದೇ ಒಂದು ನನಗೆ ಹೇಳು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಅದು ಕನಸು. ಮೊದಲಿಗೆ ಶಾಸಕನಾಗಿದ್ದೇನೆ, ಕೊಟ್ಟರೆ ಮಾಡುವುದಿಲ್ಲ ಅಂತಲ್ಲ, ಎಲ್ಲರೂ ಮಾಡೋದ್ರಿಂದ ಬೆಟರ್ ಮಾಡ್ತೇನೆ. ಕೆಲವೊಮ್ಮೆ ಆಗುತ್ತೆ ಅಂದರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಮಾತ್ರ ಅಶೋಕ್ ರೈ ಸಚಿವ ಸ್ಥಾನ ಸಿಗ್ಬೋದು. ದೇವರಿಗೆ ಬಿಟ್ಟದ್ದು. ನಾನು ಸಚಿವ ಸ್ಥಾನ ಸಿಗದಿದ್ದರೂ ಕೆಲಸ ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಅಭಿವೃದ್ಧಿ ಆಗಬೇಕು, ನಮ್ಮ ಹಕ್ಕುಗಳು ನಮಗೆ ಸಿಗಬೇಕು, ಇದೇ ನನ್ನ ಕನಸು. ಇದಿಷ್ಟು ಅಶೋಕ್ ಕುಮಾರ್ ಅವರು ಮತ್ತು ಕ್ಯಾಮರಾಮನ್ ಅಶೋಕ್ ಜೊತೆ ಭರತ್ ರಾಜ್.
ಇನ್ನು ಮೆಟ್ರೋ ದರ ಏರಿಕೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ರಾಜಕೀಯ ಕೂಡ ಜೋರಾಗ್ತಾ ಇದೆ. ದರ ಏರಿಕೆಯ ಬಗ್ಗೆ ನಮ್ಮನ್ನ ಯಾರು ಕೂಡ ಸಂಪರ್ಕ ಮಾಡಿಲ್ಲ ಅಂತ ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಅಥವಾ ನಾಳೆ ಮೆಟ್ರೋ ಎಂಡಿ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಜನರಿಗೆ ತೊಂದರೆ ಕೊಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೆಟ್ರೋ ದರ ಪರಿಷ್ಕರಣೆಯ ಬಗ್ಗೆ ಮಾತನಾಡ್ತೀನಿ ಅನ್ನೋ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಿ, ಅವರು ನಮ್ಮ ಮತ್ತೇನು ಕನ್ಸಲ್ಟ್ ಮಾಡಿಲ್ಲ. ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗವರ್ಮೆಂಟ್ ಸೆಕ್ರೆಟರಿ ಇಸ್ ದಿ ಚೇರ್ಮನ್. ಈ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅರ್ಥ ಆಯ್ತಾ? ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ಇವತ್ತೋ ಇಲ್ಲ ಅಂದ್ರೆ ನಾಡಿದ್ದು ನಾನು ಮಾತಾಡ್ತೀನಿ. ಅರ್ಥ ಆಯ್ತಾ? ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ಬಟ್ ವಾಟ್ ಈಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್, ವಾಟ್ ಹ್ಯಾಸ್ ಹ್ಯಾಪನ್, ಅದನ್ನ ನಾನು ನೋಡ್ತೀನಿ. ನೋಡಿ, ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಮೆಟ್ರೋ ಯೋಜನೆಯಲ್ಲಿ ಕೇಂದ್ರದ ಪಾಲು ಕೇವಲ 20%. ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿ ಮಾಡಿ ಕೇಂದ್ರದ ಮೇಲೆ ಹಾಕ್ತಾರೆ. ಎಲ್ಲವನ್ನೂ ಕೇಂದ್ರ ಸರ್ಕಾರದ ಮೇಲೆ ಹಾಕುವಂತ ಚಾಳಿ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಯಾಕೆ ದರ ಏರಿಕೆ ಆಗ್ತಾ ಇಲ್ಲ? ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ್ದು ಕೇವಲ 20% ಈ ಒಂದು ಯೋಜನೆಗೆ ಹಣ ಕೊಡೋದು, ಇನ್ನು ಉಳಿದಿದ್ದು ರಾಜ್ಯ ಸರ್ಕಾರದ್ದೇ ಮೇಜರ್ ಅಂತಕ್ಕಂಥದ್ದು ಹೇಳ್ತಾರೆ. ಈಗ ರಾಜ್ಯ ಸರ್ಕಾರ ಹೆಚ್ಚಿನ ಹಣವನ್ನು ಇದಕ್ಕೆ ಬಂಡವಾಳ ಹಾಕಿದಾಗ ಕೇಂದ್ರ ಸರ್ಕಾರದ್ದು ಕೇವಲ 20% ಇದ್ದಾಗ ಕೇಂದ್ರ ಸರ್ಕಾರದಲ್ಲಿಂದ ಈಗ ಅವ್ರ ಮೇಲೆ ದೋಷ ಏನು ಹೊರಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲಿ. ಈಗ ಆಗಿದ್ರೆ ಬೇರೆ ರಾಜ್ಯಗಳಲ್ಲಿ ಯಾತಕ್ಕೆ ಮೆಟ್ರೋ ಪ್ರಾಜೆಕ್ಟ್ನ ಯೋಜನೆಗಳಾಗಿರ್ತಕ್ಕಂಥದ್ದಕ್ಕೆ ಪದೇ ಪದೇ ದರ ಏರಿಕೆ ಮಾಡ್ತಾ ಇಲ್ಲ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ನಮ್ಮದು ಹೆಚ್ಚಿನ ಪಾಲಿದೆ ಬಂಡವಾಳ ಅಂತಕ್ಕಂಥ ಹೇಳೋರು. ಅಧಿಕಾರ ಇವ್ರಿಗಿದೆಯೋ ಅವ್ರಿಗಿದೆಯೋ ದರ ನಿಗದಿ ಮಾಡೋದು. ಅದರಿಂದ ಮುಖ್ಯಮಂತ್ರಿಗಳ ಈ 2.5 ವರ್ಷದಿಂದ ಪ್ರತಿಯೊಂದು ವಿಷಯಗಳನ್ನು ಇವರು ಮಾಡ್ತಕ್ಕಂಥ ಹಲವಾರು ತಪ್ಪು ನಿರ್ಣಯಗಳು ಜನವಿರೋಧಿ ನೀತಿನ ಕೇಂದ್ರ ಸರ್ಕಾರದ ಮೇಲೆ ಆಗ್ತಕ್ಕಂಥ ಚಾಳಿ ಇವರಿಗೆ. ಅದರಿಂದ ಇದರ ಬಗ್ಗೆ ಜನ ಎಚ್ಚೆತ್ಕೋಬೇಕು ಅನ್ನೋದು ಹೇಳ್ತೀನಿ. ಬಟ್ ಯಾವಾಗಲೂ ಹೀಗೆ ಜಾರ್ಖಂಡ್ ರೇಟ್ ಸರ್, ಜನಗಳ ಪರಿಸ್ಥಿತಿ ಹೇಗೆ? ಜನಗಳ ಪರಿಸ್ಥಿತಿ ಇದು ಕೊಡ್ತಾವ್ರಲ್ಲ, ಅದೆಂಥದ್ದು ಗ್ಯಾರಂಟಿ ಸ್ಕೀಮು, ಅದರಿಂದ ಅವ್ರನ್ನೆಲ್ಲ ಬದುಕಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಆರ್ಥಿಕವಾಗಿ ಶಕ್ತಿ ತುಂಬಿದ್ದೀವಿ ಅಂತ ಹೇಳ್ತಾರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು, ಅವರ ಬಡವರಿಗೆ ಆರ್ಥಿಕ ಶಕ್ತಿಯನ್ನು, ಸ್ವಾಭಿಮಾನದ ಬದುಕನ್ನು ಈ ಗ್ಯಾರಂಟಿಯಿಂದ ಕೊಟ್ಟಿದ್ದೀವಿ ಅಂತ ಪದೇ ಪದೇ ಅಡ್ವರ್ಟೈಸ್ಮೆಂಟು ಕೊಡ್ತಾ ಇದ್ದಾರೆ. ಜನಕ್ಕೇನು ತೊಂದರೆ ಇಲ್ಲ, ಜನ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಾರೆ ಅನ್ನೋದು ರಾಜ್ಯ ಸರ್ಕಾರದ ಭಾವನೆ. ಅದರಿಂದ ಅವರು ಏನೇ ದರ ನಿಗದಿ ಮಾಡಿದ್ರು ಜನ ಸಂತೋಷವಾಗಿ ಕೊಡ್ತಾರೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಆ ಒಂದು ಭ್ರಮೆಯಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.